ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. 50% ಟ್ರಾಫಿಕ್ ದಂಡ ವಿನಾಯಿತಿಯನ್ನ ನೀಡಿ ಆಫರ್ ನೀಡಿದ್ದು, ವಾಹನಗಳ ಮೇಲಿನ ದಂಡದಲ್ಲಿ 50% ವಿನಾಯಿತಿಯನ್ನ ರಾಜ್ಯ ಸರ್ಕಾರ ನೀಡಿದೆ. ಜೂನ್ 21ನೇ ತಾರೀಕಿನಿಂದ ಜುಲೈ 10ರವರೆಗೆ 50% ಆಫರ್ ಅನ್ನ ನೀಡಿದ್ದು, 20 ದಿನಗಳ ಕಾಲ ವಿನಾಯಿತಿ ನೀಡಿ ಆದೇಶವನ್ನ ನೀಡಲಾಗಿದೆ. ಸಾರಿಗೆ ಇಲಾಖೆಯ ಅಧೀನ ಕಾರ್ಯದರ್ಶಿ ಆದೇಶವನ್ನ ನೀಡಿದ್ದು, ಒಟ್ಟಾರೆಯಾಗಿ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಆಫರ್ ಅನ್ನ ರಾಜ್ಯ ಸರ್ಕಾರ ನೀಡಿತ್ತು. ಸೊ ಈಗ ಮತ್ತೆ ವಾಹನ ಸವಾರರಿಗೆ 50% ಟ್ರಾಫಿಕ್ ದಂಡ ವಿನಾಯಿತಿ ನೀಡಿ ಆಫರ್ ನೀಡಿದ್ದು, ಜೂನ್ 21ನೇ ತಾರೀಕಿಂದ ಜುಲೈ 10ರವರೆಗೆ ಈ ಆಫರ್ ಅನ್ನ ನೀಡಲಾಗಿದೆ. ಸೊ ಹೀಗಾಗಿ 20 ದಿನಗಳ ಕಾಲ ವಿನಾಯಿತಿ ನೀಡಿ ಆದೇಶವನ್ನ ನೀಡಲಾಗಿದ್ದು, 20 ದಿನ ನೀಡಿರುವ ಕಾಲಾವಕಾಶವನ್ನ ಬಳಸಿಕೊಂಡು ವಾಹನಗಳ ಮಾಲೀಕರು ದಂಡವನ್ನ ಪಾವತಿಸಬಹುದು. 50% ರಿಯಾಯಿತಿಯಡಿ ದಂಡ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ ಅವಕಾಶವನ್ನ ಕಲ್ಪಿಸಿದೆ ವಾಹನ ಸವಾರರಿಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅರುಣ, ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಇದೇ ರೀತಿಯಾದಂತಹ ಆಫರ್ ಅನ್ನ ವಾಹನ ಸವಾರರಿಗೆ ನೀಡಲಾಗಿತ್ತು. ಈಗ ಮತ್ತೊಮ್ಮೆ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಸೊ ಯಾವೆಲ್ಲ ರೀತಿಯ ಅನುಕೂಲ ಆಗಬಹುದು ವಾಹನ ಸವಾರರಿಗೆ ಅಂತ ಈ ಆದೇಶದಿಂದ? ಎಸ್ ಕಾವ್ಯ, ರಾಜ್ಯದ ವಾಹನ ಸವಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರಮುಖವಾಗಿ ಈ ಹಿಂದೆಯೂ ಕೂಡ ಅವರ ದಂಡದ ಮೇಲೆ 50% ವಿನಾಯಿತಿಯನ್ನ ನೀಡಲಾಗಿತ್ತು. ಈಗ ಮತ್ತೆ ವಿನಾಯಿತಿಯನ್ನ ಘೋಷಿಸಲಾಗಿದೆ. ಪ್ರಮುಖವಾಗಿ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಯಾರೆಲ್ಲ ಫೈನ್ಗಳನ್ನ ಹಾಕಿಸ್ಕೊಂಡಿರ್ತಾರಲ್ಲ ಅಂತಹ ವಾಹನಗಳಿಗೂ ಕೂಡ ವಿನಾಯಿತಿಯನ್ನ ನೀಡಲಾಗಿದೆ. ಮೇ 2026ಕ್ಕಿಂತ ಮೊದಲು ಪೊಲೀಸ್ ಇಲಾಖೆಯಲ್ಲಿ ಅಂದ್ರೆ ಈ ಚಲನ್ಗಳಲ್ಲಿ ಯಾರಿಗೆಲ್ಲ ವಾಹನ ಸವಾರರಿಗೆ ಫೈನ್ ಬಿದ್ದಿರುತ್ತೋ ಅವರ ಒಂದು ದಂಡದ ಮೊತ್ತದಲ್ಲಿ 50% ಇರ್ಬೋದು. ಜೊತೆಗೆ ಸಾರಿಗೆ ಇಲಾಖೆಯಲ್ಲಿ 1991 ಹಿಡಿದು 2022 ವರೆಗೂ ಕೂಡ ಯಾರೆಲ್ಲ ದಂಡದ ಪಾವತಿಯನ್ನ ಕಟ್ಟದೆ ಇರ್ತಕ್ಕಂತ ವಾಹನ ಸವಾರರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿದೆ. ಯಾಕಂದ್ರೆ 50% ರಿಯಾಯಿತಿಯನ್ನ ಕೂಡ ನೀಡಲಾಗಿದೆ. ಜೊತೆಗೆ 20 ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಇದೇ 21ರಿಂದ ಜುಲೈ 10ರವರೆಗೂ ಕೂಡ ಈ ಒಂದು ಅವಧಿ ಇದ್ದು, ಇದರ ಒಂದು ಸದುಪಯೋಗವನ್ನ ಪಡಿಸಿಕೊಳ್ಬೇಕು ಎನ್ನುವಂತಹ ಒಂದು ಆದೇಶವನ್ನ ಸಾರಿಗೆ ಇಲಾಖೆಯ ಅಧೀನ ಕಾರ್ಯದರ್ಶಿ ಕೂಡ ಹೊರಡಿಸಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಅರುಣ ಡೀಟೇಲ್ಸ್ಗಾಗಿ.